ಗುಟ್ಕಾ ಪ್ರಕರಣ ಸಂಬಂಧ ರಾಜ್ಯಪಾಲರಿಗೆ ಸಿಎಂ 60 ಪುಟಗಳ ಉತ್ತರ ಕೊಟ್ಟಿದ್ದಾರಂತೆ. ಮತ್ತೆ ಕಳೆದ ಭಾನುವಾರನೇ ಕೊಟ್ಟಿದ್ದರು. ನನ್ನ ಮೇಲಿರೋ ಆರೋಪ ಎಲ್ಲ ನಿರಾಧಾರ, ನನಗೆ ನೀವು ನೋಟಿಸ್ ಕೊಟ್ಟಿರೋದು ಕ್ರಮಬದ್ಧವಲ್ಲ, ಅಧಿಕಾರದಲ್ಲಿದ್ದಾಗ ಸ್ವಜನ ಪಕ್ಷಪಾತ ಮಾಡಿಲ್ಲ, ಕಾನೂನು ಬಾಹಿರವಾಗಿ ಮಾಡಿಲ್ಲ ಡ್ಯಾಶ್ ಡ್ಯಾಶ್ ಅಂತ ಅವ್ರದ್ದು ಡಿಫೆನ್ಸ್ ಅವ್ರು ಕೊಟ್ಕೊಂಡಿದ್ದಾರೆ. ಈಗ ಆಮೇಲೆ ಆಪರೇಷನ್ ಕಮಲ ವಿಫಲ ಅಂತೆಲ್ಲ ಹೇಳಿದ್ದಾರೆ. ನನಗೇನು ಆಪರೇಷನ್ ಕಮಲದ ಬಗ್ಗೆ ನನಗೇನು ಭಾಳ ನಂಬಿಕೆ ಇಲ್ಲ. ಸಿ ಎಂ ಹೇಳ್ಕೋಬೋದು ಬೇಕಾರೆ, ನನಗೇನು ಅದ್ರ ಬಗ್ಗೆ ಅಷ್ಟು ದೊಡ್ಡ ನಂಬಿಕೆ ಇಲ್ಲ. ಯಾವ ಆಪರೇಷನ್ ಕಮಲ ಸರ್? 60 ಜನ ಕರ್ಕೊಂಬರೋ ಆಪರೇಷನ್ ಕಮಲ ಇಲ್ಲ ಬಂತು, ಅವ್ರಿಗೆ ಆಪರೇಷನ್ ಆಗ್ಬಿಡತ್ತೆ ಅಷ್ಟೇ. ಅದು ಅಷ್ಟು ಸಾಧ್ಯ ಕರ್ಕೊಂಬರೋ ಅಷ್ಟೊಳಗಡೆ. ಆಮೇಲೆ ಮತ್ತೆ ನಾಳಿದ್ದು ವಿಪಕ್ಷಗಳ ಬಣ್ಣ ಎಲ್ಲ ಬಯಲು ಮಾಡಿಬಿಡ್ತೀನಿ ಅಂತಂದಿದ್ದಾರಂತೆ. ದಯವಿಟ್ಟು ಮಾಡಿ ಸರ್, ನಾವು ಕಾಯ್ತಾ ಕೂತಿದ್ದೀವಿ, ನಮಗೂ ಸಾಕಾಗೋಗಿದೆ. ಯಾಕೆ ಸರ್? ಅದೇ ಬಣ್ಣಗಳನ್ನೆಲ್ಲ ನೋಡಿ 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 ಎಷ್ಟು ಬಣ್ಣಗಳು ಅಂತ. ಆಮೇಲೆ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ಉಲ್ಲಂಘಿಸಿದ ಸಿಎಂ ರಾಜಕೀಯ ನಿವೃತ್ತಿ ಪಡೆಯೋದು ಒಳಿತು. ಮಾಜಿ ಮುಖ್ಯಮಂತ್ರಿಗಳ ಮಾತ್ರ ಅವ್ರ ನಡವಳಿಕೆಯಲ್ಲಿ ಗೊಂದಲ ಇದೆ. ಡಿ ಕೆ ಶಿವಕುಮಾರ್ನ ಮತ್ತೆ ಜರೆದಿದ್ದಾರೆ ಅವರು. ಅಶೋಕ್ ಅವರು ದಾಳಿ ಮಾಡ್ಕೊಂಡಿದ್ದಾರೆ ಒಬ್ಬರ ಮೇಲೆ ಒಬ್ಬೊಬ್ಬರು. ಈ ಉತ್ಸಾಹ ಬೇರೆದಲ್ಲಿ ಕೇಳಬೇಡಿ, ಇದರಲ್ಲಿ ಭಾಳ ಚೆನ್ನಾಗಿರುತ್ತೆ ಉತ್ಸಾಹ. ಬೇರೆದು ಕೇಳಿ. ಸರ್ ಅವೆಲ್ಲ ಕೇಳಲ್ಲ, ಹೈಕಮಾಂಡ್ ಹೇಳಬೇಕು. ಅದೆಲ್ಲ ಹೈಕಮಾಂಡ್ ಅಲ್ಲ, ಎಲ್ಲ ಇರುತ್ತೆ. ಹಿಂದೆ ಇರಲಿಲ್ವಾ ಇದೆ ಅಂದ್ಬಿಟ್ರೆ ಆಯ್ತು ಅಷ್ಟೇ. ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಅದಕ್ಕೆ ಬಿಜೆಪಿಯವರು JDSನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕೇಸ್ಗಳನ್ನೆಲ್ಲ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು. 82 ವಯಸ್ಸಿನಲ್ಲಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ. ಅವರು ಜೈಲಿಗೆ ಹೋಗಿಲ್ಲ ಅಷ್ಟೇ, ಅದ್ರ ಜಾಮೀನೇ ಸಿಕ್ಕಾಗಿಲ್ಲ. ಅದರಲ್ಲಿ ಪೋಕ್ಸೋ ಕೇಸ್ ಆಗಿದೆ ಅವ್ರ ಮೇಲೆ ಅನ್ನೋದನ್ನ ಯಾರು ಅಲಗಳಿಯಕ್ಕಾಗಲ್ವಲ್ಲ. ಆರೋಪ ಅಲ್ವಾ ಸರ್? ಆಗಿದೆ, ಅದು ಆರೋಪನೇ, ಎಲ್ಲಾನು ಆರೋಪನೇ. ಇವ್ರ ಮೇಲೆ ಬಂದಿರೋದು ಆರೋಪನೇ, ಡಿ ಕೆ ಶಿವಕುಮಾರ್ ಬಂದಿರೋದು ಆರೋಪನೇ, ಇನ್ನ ಕುಮಾರಸ್ವಾಮಿ ಬಂದಿರೋದು ಆರೋಪನೇ, ಎಲ್ಲ ಆರೋಪನೇ. ಬಟ್ ಕೋರ್ಟಿನ ದಯೆ ಅಂದ್ರು ಟ್ರೂ. ನೀವು ನಿಮ್ಮ CIDನೂ ಏನೋ 1.5 ತಿಂಗಳ 4 ತಿಂಗಳ 3 ತಿಂಗಳ ಬಾಯಿ ಮುಚ್ಕೊಂಡು ಕೂತಿದ್ರಲ್ಲ, ನೀವು ಏನೂ ಮಾಡಿರ್ಲಿಲ್ವಲ್ಲ. ಯಾವ ದಯೆ ತೋರಿಸಿದ್ರಿ? ಏನಕ್ಕೆ ಇದು ಅದು ಹೇಗದು? ಯಾಕೆ ಆಗಿರ್ಲಿಲ್ಲ? ಎಲ್ಲ ನಿಮ್ಮ ಅನುಕೂಲಕ್ಕೆ ಬಂದಾಗ ಅದನ್ನು ಎತ್ಕೊಂಡು ಅನುಕೂಲಕ್ಕೆ ಹೇಳ್ತಾರೆ ಇವ್ರುಗಳು. ಅವ್ರು ರಾಜೀನಾಮೆ ಕೊಡ್ಲಿ ಅಂತ ನಿವೃತ್ತಿ ಪಡೆದಿಂತ.